ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ಕಾಲೇಜ್ಗೆ ಹೋಗಬೇಕಾಗಿತ್ತು. ಸೊ ಕಾಲೇಜ್ಗೆ ಅಂದ್ಬಿಟ್ಟು ಟಿಫಿನ್ಗೆ ಫ್ರೈಡ್ ರೈಸ್ ಮಾಡಿದರು ನಮ್ಮ ಮಮ್ಮಿ. ಸೊ ಈ ಥರ ಬೆಳಗ್ಗೆ ಬಿಸಿಲಲ್ಲಿ ಎದುರುಗಡೆ ಬಿಸಿಲು ಬರ್ತದೆ, ನಂಗೆ ಸಖತ್ ಇಷ್ಟ. ಬೆಳಗ್ಗೆ ಮಾತ್ರ, ನನ್ನ ಮನೆ ಬಿಟ್ಟ ಮೇಲೆ ಬಿಸಿಲು ಇರಬಾರ್ದು ನನಗೆ. ಸೊ ಫ್ರೈಡ್ ರೈಸ್ ಮಾಡಿದರು. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕಾಲೇಜ್ಗೆ ಹೊರಟೆ. ಆಮೇಲೆ ಫಸ್ಟ್ ಹಾಕಿದ್ರೆ ಚೆನ್ನಾಗಿರೋದು, ಆಮೇಲೆ ಹಾಕಿದ್ರೆ ಚೆನ್ನಾಗಿ. ಮನಿ ವಾಟ್ ಮನಿ? ಕಾಸು ನನಗೆ ಹೊಟ್ಟೆ ಹೊರಿತೈತೆ. 115 ರುಪೀಸ್ ಕೊಡೋದಕ್ಕೆ ಬೇಜಾರಾಗ್ತದೆ ಗೈಸ್ ನನಗೆ. ಅಷ್ಟೊಂದು ಕಾಸು ಕೊಡೋಕ್ಕೆ, ಬುಕ್ಕೋಸ್ಕರ ಕೊಡೋದಕ್ಕೆ ಬೇಜಾರಾಗ್ತೈತೆ. ನಿನ್ನ ಟಾಪ್ ಇಷ್ಟ ಆಯಿತು. ಎಲ್ಲಿ ಇಸ್ಕೊಂಡೆ? ನನಗೆ ಈ ಥರ ಓದೋ ಸಿಗೋದೇ ಇಲ್ಲ ಅಲ್ಲೇ. ಇದು ತುಂಬಾ ದಿವಸ ಆಯ್ತು ತಗೊಂಡು. ಹೌದಾ? ಏನು ಟೆಂಪಲ್ ರನ್ ಆಡ್ತಿದ್ಯಾ? ಕೋತಿ ಸೌಂಡ್ ಬಂತು, ಕೊಯ್ ಅನ್ನೋದು. ನಾನು ಫೋನ್ ಇಸ್ಕೊಂತಾಳೆ, ಕಂಟೆಂಟ್ ಅವರು ಸಿಗುತ್ತೆ ನನ್ನ ಬ್ಲಾಗ್ಗೆ ಅಂದ್ಕೊಂಡೆ. ನಾನು ಅನ್ಕೊಂಡೆ ತಗೊಂಡು ಬರ್ತಾಳೆ ಮಂಡೇ ಕಾಲೇಜ್ಗೆ. ನೋಡಿ ಗೈಸ್, ಇದು ಓವರ್ ತಾನೆ. ನೋಡಿ ಅವಳೇ ಫೋನ್ ಮಾಡ್ತಾಳೆ. 100 ವರ್ಷ ಯಾವುದೋ ಒಂದು ಕರ್ಕೊಂಡು ಹೋದಾಗ ಇಸ್ಕೋಬೇಕು ತಾನೆ ನೀನು. ಹಾಂ, ಯಾವುದೇ ಇಷ್ಟ ಆಗಿಲ್ವಾ ನಿನಗೆ? ಹಾಂ, ಯಾವಾಗ ಆಫ್ ಮಾಡು ಅಂತೇಳಿ ನನ್ನ ಬ್ಲಾಗ್ ಕಂಟೆಂಟ್ ಕೊಡು. ಯಾಕೆ ನಿನಗೆ ಯಾವುದು ಇಷ್ಟ ಆಗಿರೋ ಕಂಪ್ನಿ ಇರಲಿಲ್ವಾ? ಹಾಂ, ಈ ಸಲ ಎಂಥದ್ದು ಬಕ್ರೀದ್ಗೆ ನಮ್ಮದು ನೋಡಿ ತುರ್ಕಿ, ಸೇಮ್ ತುರ್ಕಿ ಥರನೇ ಇದೆಯಾ ನಿಜ. ಯಾರು ಮಾಮ? ನಮ್ಮ ಗುಡಿ ನೋಡಿ ಕ್ರಾಪ್ ಟಾಪ್ ಹಾಕೋಬಿಟ್ಟಿದ್ದಾಳೆ. ಕೂದಲು ನೋಡಿ ಗೈಸ್. ತುರ್ಕಿ ನಡಿಯೇ ಅಲ್ವಾ ರಮ್ಯಾ? ನೋಡ್ ರಮ್ಯಾ ಹೆಂಗೆ ಹೇಳ್ತಾಳೆ. ಈ ಬ್ಯಾಗ್ ಚೆನ್ನಾಗಿ ಕಾಣಿಸ್ತೀಯ ನಂಗೆ. ನೋಡ್ ರಮ್ಯಾ, ಆಂಟಿ ಥರ ಕಾಣ್ತಾರದ ನಾನು. ಆಂಟಿ ಏನೋ ಮಗು ನೋ, ನೀನು ಅಜ್ಜಿ ಥರ ಕಾಣ್ತಾ ಇದೆಯಾ. Try what happened? I'm having my juice, guys. Watermelon juice. ನಿಂದು ಯಾವ ಜ್ಯೂಸ್? ಒಂದು ಮೂಸಂಬಿ. ನೀನು ಕಾಣಿಸ್ತಾನೆ. ಒಂದು ಪ್ಯಾಕೆಟ್ ಓಪನ್ ಮಾಡಕ್ಕೆ ಅದು ಎಷ್ಟು ಇದು ಮಾಡ್ತಾರೆ ಗುರು. ಅದು ಮಾಡೋಕ್ಕಾಗಿಲ್ಲ. ನೀ ಸುಮ್ಮನೆ ಇರು. ಅದು ಜುಬೇದಾ. ಸೊ ಗೈಸ್, ನನ್ನ ಫ್ರೆಂಡ್ ಪ್ರಜ್ಞಾ ಅಂತ, ಇದು ಪಾಮ್ ರೀಡಿಂಗ್ನ ಅವ್ರ ಅಜ್ಜಿ ಅವಳಿಗೆ ಹೇಳ್ಕೊಟ್ಟಿರೋದಂತೆ. ಸುಮ್ಮನೆ ಅದು ಒಂದು ಅವಳು ಸಜೆಷನ್ ಅನಿಸುತ್ತೆ, ಅಥವಾ ಜಸ್ಟ್ ಆಗ್ಬೋದು, ಪ್ರೆಡಿಕ್ಟ್ ಮಾಡ್ತಾಳೆ ಅಷ್ಟೇ. ಏನು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಸುಮ್ಮನೆ ಅವ್ರ ಅಜ್ಜಿ ಹೇಳ್ಕೊಟ್ರೆ ಸುಮ್ಮನೆ ಪ್ರೆಡಿಕ್ಟ್ ಮಾಡ್ತಾಳೆ ಅಷ್ಟೇ, ಲೈನ್ಸ್ ನೋಡಿ. ಸೊ ನಾವೆಲ್ಲ ಕೇಳ್ತಾ ಇರ್ತೀವಿ ಕೈ ತೋರಿಸ್ಬಿಟ್ಟು ಅಷ್ಟೇ. ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡ್ತೀಯಾ, ನಿನಗೂ ಮಲ್ಟಿಪಲ್ ಇಂಟ್ರೆಸ್ಟ್ ಇದೆ, ಅದ್ರಲ್ಲಿ ಹೋಗ್ತೀಯಾ. ಬಟ್ ನಿನಗೆ ವೆಲ್ತ್ ಏನಿದೆ ಅದು ಜಾಸ್ತಿ ಇದೆ. ನಿನ್ನ ಗಂಡನ ಮನೆ ವೆಲ್ತು ಇದೆ, ನಿಮ್ಮ ಅಪ್ಪನ ಮನೆ ವೆಲ್ತು ಇದೆ, ಎರಡೂ ಚೆನ್ನಾಗಿ. ಓ ಮೈ ಗಾಡ್, ನಿಜ ಆಗಿದೆ ಅನ್ಕೋ. ಮಕ್ಕಳು ಹುಡ್ಕೊಬಂದು ಹುಡುಕಿಲ್ಲ. ಬ್ಲಾಗ್ ಎಲ್ಲಿ ಇರುತ್ತೆ ತಾನೇ, ಹುಡ್ಕೊಂಬ. ಸೊ ಕಾಲೇಜಿಂದ ಮನೆಗೆ ರೀಚ್ ಆಗೋಷ್ಟು ಸಾಕಾಗೋಗ್ಬಿಟ್ಟಿತ್ತು. ಬಸ್ಸಲ್ಲಿ ಅವ್ರ ಉಸಿರು ನಾವು ತೊಗೋಬೇಕು, ನಮ್ಮ ಉಸಿರು ಅವ್ರು ತೊಗೋಬೇಕು, ಅಷ್ಟು ರಶ್ ಇರುತ್ತೆ. ಸೊ ಸುಸ್ತಾಗಿ ಮಲ್ಕೊಬಿಟ್ಟಿದ್ದೆ. ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ವೀಡಿಯೋನ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಏನು ಹೇಳಿದ್ದೆ ಅಂದರೆ ವಿಡಿಯೋದಲ್ಲಿ, ಸೊ ನಾನು ನೆನ್ನೆ ಹೆಡ್ ಬಾತ್ ತೊಗೊಂಡು ಸೀರಮ್ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಒಂದು 60% ಡ್ರೈ ಆಗಿತ್ತು, 60% ಡ್ರೈ ಆಗಿರಲಿಲ್ಲ ನನ್ನ ಕೂದಲು. ಸೊ ಸೀರಮ್ ಹಚ್ಕೊಂಡು ಗಂಟು ಹಾಕ್ಕೊಂಡು ಬಿಟ್ಬಿಟ್ಟಿದ್ದೆ. ಸೊ ಬೆಳಿಗ್ಗೆ ಅದನ್ನ ಓಪನ್ ಮಾಡಿದಾಗ ಫುಲ್ ಡೆಡ್ ಸಾಫ್ಟ್ ಆಗಿಬಿಟ್ಟಿತ್ತು, ಫುಲ್ ಸಿಲ್ಕಿ ಸಾಫ್ಟ್ ಆಗಿಬಿಟ್ಟಿತ್ತು. ಸ್ಟ್ರೈಟ್ನಿಂಗ್ ಮಾಡಲ್ಲ, ಏನೂ ಮಾಡಿಲ್ಲ, ಜಸ್ಟ್ ಲಿವಾನ್ ಸೀರಮ್ ಹಚ್ಕೊಂಡು 50% ಡ್ರೈ ಆಗಿತ್ತು, 50% ಡ್ರೈ ಆಗಿರಲಿಲ್ಲ. ಸೊ ನೀಟಾಗಿ ಪಾರ್ಟಿಷನ್ ಮಾಡಿ ಸೀರಮ್ ಹಚ್ಕೊಂಡು ಆಮೇಲೆ
ಗಂಟು ಕಟ್ಕೊಂಡು ಬಿಟ್ಬಿಟ್ಟಿದ್ದೆ ನಾನು. ಸೊ ಮಾರ್ನಿಂಗ್ ಓಪನ್ ಮಾಡಿದಾಗ ಫುಲ್ ಸಿಲ್ಕಿಯಾಗಿತ್ತು ಇದು. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ವರ್ಕ್ ಆಗಿದೆ ನನಗೆ. ಮೋಸ್ಟ್ಲಿ ಒಬ್ರಿಗೆ ತಲೆ ಹಂಗೆ ವೆಟ್ಟಿದ್ದಾಗ ಕಟ್ಕೊಂಡ್ರೆ ತಲೆನೋವು ಬರೋದೆಲ್ಲ ಆಗುತ್ತೆ. ಸೊ ನನಗೆ ಆ ಥರ ಎಲ್ಲ ಏನೂ ಆಗೋಲ್ಲ. ಸೊ ಆಗದಿರೋರು ಟ್ರೈ ಮಾಡ್ಬೋದು. ಮೊಸರನ್ನ ಓಯ್ ಹಾಂ 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 ಕರೆಕ್ಟ್. ಮಜ್ಜಿಗೆ ಹಂಗೆ ಕೂಡ ತಿನ್ಬಿಟ್ಟು ನಾನು ಕುಡಿತೀನಿ. ಕರೆಕ್ಟ್, ಗುಡ್. ಹಂಗೆ ಕುಡಿಯೋದು. ಹಾಂ ಏನು ಕೈ ಒರೆಸ್ಕೊಳ್ಳೋದಾ? ಕೈ ಒರೆಸ್ಕೊಳ್ಳೋದಾ? ಒರೆಸ್ಕೊಳ್ತೀನಿ. ಹಾಂ ಏನದ ಗೊತ್ತಾಗಿಲ್ಲ ನನಗೆ. ಏನಾದ್ರು ತಿಂದ್ಬಿಟ್ಟು ಹಿಂಗೆ ಹಾಕೊಂಡು ನಾನು ಕರೆಕ್ಟ್ ಒದರ್ತೀನಿ. ಇಲ್ಲ ಮಕ್ಕಳ ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಯಾವುದಿಲ್ಲ ಬಾ. ಯಾವ ಕಾಲೆಲ್ಲ ನೋವು ಬಂದ್ಬಿಡ್ತಮ್ಮ ಇಲ್ಲಿ ಸಾಕೊಂಡಿದ್ದಕ್ಕೆ. ಬಾ, ಇವತ್ತು ಫಾರ್ ದ ಫಸ್ಟ್ ಟೈಮ್ ನಂಗೆ ಬಸ್ಸಲ್ಲಿ ಸೀಟ್ ಸಿಕ್ತು. ನಾನು ಆ ಆಂಟಿ ಜರುಗ್ತಾನೆ ಇಲ್ಲ, ಎದೊಳ್ಬೇಕು ತಾನೆ, ಜರುಗ್ತಾನೆ ಇಲ್ಲ. ಹಂಗಲ್ಲ, ಹಿಂಗೆ ಹಿಂಗೆ ಜರುಗ್ತಾ ಇದ್ದಾರೆ. ನನ್ನ ಬ್ಯಾಗ್ ಫುಲ್ ತೂಕ, ನೀರು ಬೇರೆ ಎತ್ಕೊಬಂದ್ಬಿಟ್ಟಿದ್ವಿ. ಇವತ್ತು ನೆನೆ ನೀರಿಗೆ ಪದಾಡ್ದ್ವಲ್ಲ, ಅದಕ್ಕೆ ಇವತ್ತು ನೀರು ಎತ್ಕೊಬಂದ್ಬಿಡೋದು. ಅಮ್ಮ ನೀರು ಎತ್ಕೊಬಂದೆ ನೋಡ್ರಿ, ಅದು ಸೋರ್ಬಿಟ್ಟಿದೆ ಫುಲ್ಲು. ಅಲ್ಲ, ಬ್ಯಾಗ್ ಅಲ್ಲ, ಸೋರ್ಬಿಟ್ಟಿದೆ. ನಮ್ಮಮ್ಮ ಹೇಳಿದ್ರು ಈ ಬಾಟ್ಲು ಸೋರುತ್ತೆ ತಗೊಂಡೋಗ್ಬೇಡ ಅಂತ. ನಾನು ಕರೆಕ್ಟಾಗಿ ಇಟ್ಕೊಂಡೆ, ಸೋರಲ್ಲ ಅಂದ್ಕೊಂಡು ಓವರ್ ಆ್ಯಕ್ಷನ್ ಮಾಡ್ಕೊಬಂದೆ. ಹೊಟ್ಟೆ ಹಸುವಿಲ್ಲ ಗೈಸ್, ಹೊಟ್ಟೆ ಹಸಿದ ಮೇಲೆ ನಮ್ಗೆ ಬೇಗ ಬಿಟ್ಬಿಟ್ಟಿದ್ದಾರೆ. ಬೈ 2 ಕ್ಲಾಸ್ ಅಟೆಂಡ್ ಮಾಡಿದ ಅಷ್ಟೇ ಇವತ್ತು. ಬಾಯ್ 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 ಎವ್ರಿವನ್. ಬೇಗ ಮನೆ ಹೋಗಿಷ್ಟ ಅಲ್ವಾ ನಿಮಗೆ? ಯಾರನ್ನ? ನಮ್ಮ ರಮ್ಯಾನ್ ತೋರಿಸ್ತೀನಿ ನಾನು. ಅವನ್ನ ಬಿಡಬೇಡ್ರಿ ನೋಡಿ. ಇವಳು ಡೈಲಿ ಇದೊಂದು ಹಿಂಗಡೆ ಅದನ್ನ ಬಿಡಲ್ಲ ಗೈಸ್. ದಿನಕ್ಕೆ ಒಂದೊಂದು ಟೋಟ್ ಬ್ಯಾಗ್ ಹಾಕೋಬಿಡ್ತಾರೆ, ಒಂದೇ ಕ್ಲಿಪ್ ಇರೋದಂತ. ಮನೆಗೆ ಹೋಗ್ತಿರೋದಿಲ್ಲ. ಬಾ, ನಿನ್ನ ಕೆಫೆ ಕರ್ಕೊಂಡು ಹೋಗ್ತಾರೆ. ನೂಸಕ್ ಹೋಗೋಣ. ನೀನ್ ಇದೆಯಲ್ಲ ಚಿಕ್ಕು ಚೈನು, ಗೋಲ್ಡ್ ಚೈನು. ಬರೀ ಇಂತವೆ ಗೈಸ್ ಇವ್ರದ್ದು, ಬರೀ ಇಂತವೆ. ಹಾಕ್ತೀನಿ. ದೇವ್ರ ನೋಡಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಕೊಡ್ತಾ ಇದ್ರಾ? ನಾನು ಒಂದ್ ದಿವಸ ತಿಂದಿಲ್ಲಲ್ಲೇ ಪ್ರಸಾದ. ಗೈಸ್ ಇವಾಗ ಕಾಲೇಜ್ ಬೇಗ ಬಿಟ್ಟರು ಅಲ್ವಾ, ಅದಕ್ಕೆ ನಾನು ಬೇಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಒಂದು ಲ್ಯಾಬ್ ರೆಕಾರ್ಡ್ ಮರ್ತೋಗಿದ್ದೆ ಅಂದ್ಬಿಟ್ಟು ಮನೆಗೆ ಬಂದಿದ್ದೆ. ಸೊ ಇವಾಗೂ ಅದೊಂದು ಬುಕ್ ಮರ್ತೋಗಿದ್ದೀನಿ ಅಂದ್ಬಿಟ್ಟು ನಮ್ಮ ಅಮ್ಮಗೆ ಪ್ರ್ಯಾಂಕ್ ಮಾಡೋಣ. ಪಕ್ಕ ಬೈತಾರೆ, ಏನಕ್ಕೆ ಹೋಗೋದು ನೀನು ಕಾಲೇಜಿಗೆ ಹಂಗೆ ಅಂತ. ನಮ್ಮ ಅಪ್ಪ ಇದ್ರೆ ಮಾಡಲ್ಲ, ನಮ್ಮ ಅಮ್ಮ ಇದ್ರೆ ಮಾಡ್ತೀನಿ. ಬಾಲ್ಕನಿಯನ್ನು ಕಾಣಿಸ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ನನ್ನ ಫೇಸಲ್ಲೇ ಕಂಡುಹಿಡಿದ್ಬಿಡ್ತಾರೆ ನಮ್ಮಮ್ಮ. ಗಾಡಿ ಇದೆ ಅಂದರೆ ನಮ್ಮಪ್ಪ ಇದ್ದಾರೆ. ಓ, ಎಲ್ಲ ಗಾಡಿ ಮೇಲೆ ಇದೆ. ಸೊ ಗೈಸ್, ಕಾಲೇಜಿಂದ ಬಂದು ಹಂಗೆ ಮಲ್ಕೊಬಿಟ್ಟಿದ್ದೀನಿ. ಎಷ್ಟೊತ್ತು? ಒಂದು 12 ಗಂಟೆಯಿಂದ 4 ಗಂಟೆ ತನಕ ಮಲ್ಕೊಬಿಟ್ಟಿದ್ದೀನಿ. ರಾತ್ರಿ ಅದೇನು ಮಲಗೋದೋ ಗೊತ್ತಿಲ್ಲ, ಫುಲ್ ನಿದ್ದೆ ಬಂದ್ಬಿಟ್ಟಿದ್ದೀನಿ. ಕಾಲೇಜಿಂದ ಬಂದು ಕೂಡ ವೇಸ್ಟ್ ಆಯಿತು. ಇವಾಗ ರಾತ್ರಿ ನಿದ್ದೆ ಬರಲ್ಲ, ಮತ್ತೆ ಬೆಳಗ್ಗೆ ಲೇಟಾಗಿ ಎದ್ದೇಳಬೇಕಾಗುತ್ತೆ.
ಇವಾಗ ನಮ್ಮ ಮಮ್ಮಿ ವಾಕಿಂಗ್ ಹೋಗ್ತಿದ್ದಾರೆ, ಸೊ ಅವ್ರದ್ದೇ ಹೋಗ್ಬಿಡೋಣ. ಅವಾಗ ಕಾಲು ನೋವಾದ್ರೂ ನಿದ್ದೆ ಬಂದುಬಿಡುತ್ತೆ ನನಗೆ, ಹಂಗೆ ಮಾಡಬೇಕು. ನಮ್ಮ ಮನೇಲಿ ಎಷ್ಟು ಚಪ್ಪಲಿ ಇದೆ ಅಂದರೆ ಇದು ಪೂರ್ತಿ ತುಂಬಿ ಕೂಡ ಮತ್ತೆ ಅಲ್ಲಷ್ಟೊಂದಿದೆ. ಯಾವ ಶೂ ಹಾಕೊಳ್ಳೋದು? ಈ ಶೂನ ಹಾಕಿ ಎಷ್ಟು ದಿನ ಹೊಡಿದೆ ಅಂದರೆ ಗೈಸ್, ಸ್ಪೀವಲ್ಲಿ ಇರ್ಬೇಕಾದ್ರೆ ಹಾಕ್ಕೊಂಡಿದ್ದೆ ಅನ್ಸುತ್ತೆ ಲಾಸ್ಟ್ ನಾನು, ಮತ್ತೆ ಹಾಕೇ ಇಲ್ಲ. ಇದೇ ಹಾಕ್ತಿದ್ದೀನಿ. ಹೆಂಗಿರೋ ಲೇಸ್ ಕಟ್ಕೊಂಡು ಹೋಗ್ತಿರೋದು ಬಜಿ, ಸುಮ್ಮನೆ ಹೆಂಗೆ ಕಾಲು ತುರ್ಸ್ಕೊಳ್ಬೋದು. ನಮ್ಮಮ್ಮನ ತೋರಿಸ್ತೀನಿ, ವಾಕಿಂಗ್ ಹೋಗೋರು ಇಷ್ಟು ಈ ಲೆವೆಲ್ಗೆ ರೆಡಿ ಆಗ್ತಾರೆ ಈ ಆಂಟಿರು. ನಮ್ಮ ಮನೆಗೆ ತುಂಬ ಚೆನ್ನಾಗಿದೆ ಲೈಟ್ನಿಂಗ್, ನಮ್ಮ ಕಾಲೇಜಲ್ಲಿ ದರಿದ್ರವಾಗಿದೆ ಲೈಟ್ನಿಂಗ್. ತುಂಬ ಬ್ಲ್ಯಾಕ್ ಒಂಥರ ಸ್ಪಾಟ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ ಕಾಲೇಜಲ್ಲಿ ವೀಡಿಯೋ ಮಾಡಿದಾಗ. ಮತ್ತು ಕಾಲೇಜಲ್ಲಿ ವ್ಲಾಗ್ ಮಾಡೋದಕ್ಕೂ ಒಂಥರ ಬೇಜಾರೆಲ್ಲ ಕಮ್ಮನೆ ನೋಡ್ತಿರ್ತೀನಿ, ಫೋನ್ ಇಟ್ಕೊಂಡು ಹೋಗ್ಯಾರಿಗೆ ಅಂತ. ಕಾಲೇಜಲ್ಲಿ ಅಷ್ಟು ಮಾಡೋದಿಲ್ಲ, ನನ್ನ ಫ್ರೆಂಡ್ಸ್ ಇದ್ದರೆ ಮಾತ್ರ ಮಾಡೋದಷ್ಟೇ. ಸುಮ್ಮನೆ ಯಾರನ್ನು ಮಾತಾಡ್ಸಲ್ಲ ನಾನು. ನೀನು ವಾಕಿಂಗ್ ಮಾಡೋದಕ್ಕೆ ಹೂವೆಲ್ಲ ಮುಡ್ಕೊಬರ್ಬೇಕಾ ನೀನು? ಇದು ನಮ್ಮೂರ ಕೆರೆ, ಸೊ ಚೂರೇ ಚೂರು ನೀರಿದೆ, ಅಷ್ಟೊಂದು ಏನಾಗಿ ನೀರಿಲ್ಲ. ಅಂದರೆ ತುಂಬ ದೊಡ್ಡದು, ಒಂದು ರೌಂಡ್ ಹಾಕುವಷ್ಟು ಸುಸ್ತಾಗ್ಬಿಡುತ್ತೆ. ಮಾಡಿದೆ ಬುಡಿ ಕಾಣಿಸ್ತದೆ. ಕಣ್ಣು ಬಿಡೋಕ್ಕಾಗ್ತಲ್ಲ ಬಿಸಿಲಿಗೆ. ಎಷ್ಟು ರೌಂಡ್ ಹೊಡಿತೀಯ ಡೈಲಿ? ಹಾಂ, 4 ರೌಂಡ್ಸು. ನೀನು ಹೊಡಿಯಮ್ಮ, ನಾನು ಒಂದೇ ರೌಂಡ್ ಮನೆಗೆ ಹೋಗ್ತೀನಿ. ನಮ್ಮ ಅಷ್ಟು ಬೇಗ ದೂರ ಹೋಗ್ಬಿಟ್ರು, ನಂಗೆ ನಡೆಯೋಕ್ಕೆ ಆಗ್ತಾಯಿಲ್ಲ. ನಡೆಯೋಕ್ಕಾಗ್ತಾಯಿಲ್ಲ ಅಂದರೆ ಒಂದು ಹೆಡ್ಫೋನ್ಸ್ ಇಸ್ಕೊಬೇಡ ಒಮ್ಮೆ. ಹೆಡ್ಫೋನ್ಸ್ ನಾನು ನಿಂಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡೆ. ಕಾಲೇಜಿಂದ ಬಂದ್ಬಿಟ್ಟು ಮತ್ತೆ ನೋಟ್ಬುಕ್ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳೋಣ ಅಂದ್ಕೊಂಡೆ. ಪಪ್ಪ ಇಲ್ಲ ಅಂದರೆ ಮಾಡ್ತಾಯಿದ್ದೆ, ಪಪ್ಪ ಇದ್ರೆ ಆಮೇಲೆ ಬೈದ್ಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇದು ಸುಮ್ಮನೆ ನಮ್ಮೂರು ಎಂಟ್ರೆನ್ಸ್ ಅಷ್ಟೇ, ಇದು ಕೆರೆ. ಸೊ ಈ ದಾರಿ ಇದೆಯಲ್ಲ, ಈ ರೋಡ್ ಕಾಣಿಸ್ತಿದೆ, ಅದ್ರ ಒಳಗೆ ಹೋದರೆ ಊರೊಳಗೆ ಆಗುತ್ತೆ. ಚೂಡ್ಸಂದ್ರ ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಊರೊಳಗೆ ಇದ್ವಿ. ನಾನೊಂದು 2-3 ಇಯರ್ಸ್ ಆಗೋ ತನಕ ಲೇಔಟಿಗೆ ಬಂದುಬಿಟ್ವಿ. ಅಂದರೆ ಅದನ್ನು ಚೂಡ್ಸಂದ್ರ ಅಂತಲೇ ಹೇಳೋದು. ಚೂಡ್ಸಂದ್ರ ಲೇಔಟ್ ಅಂತಾರೆ, ಇದನ್ನು ಚೂಡ್ಸಂದ್ರ ಊರು ಒಳಗೆ ಅಂತಾರೆ. ಸೊ ಅಲ್ಲೆಲ್ಲ ಮರ ಎಲ್ಲ ಕಾಣಿಸಿದೆ, ಅದ್ರ ಒಳಗೆ ಇರೋದು ಊರು. ನನ್ನ ಕಾಲು ನೋವು ಬಂದುಬಿಡ್ತು ಗೈಸ್, ಒಂದು ರೌಂಡ್ ಹೊಡೆದೆ ಕಾಲು ನೋವು ಬಂದುಬಿಡ್ತು. ಡೈಲಿ ಬರೋಗಾದ್ರೆ ಅಭ್ಯಾಸ ಇರುತ್ತೆ, ನಾನು ಎಷ್ಟೋ ದಿನಗಳಾದ್ಮೇಲೆ ಬಂದಿರೋದು. ಇದು ಯಾವುದೋ ಅಂಕಲ್ ಈ ಹುಡುಗಿ ಯಾಕೆ ವೀಡಿಯೋ ನೋಡ್ಕೊಂಡು ಮಾತಾಡ್ತಾಳೆ ಹುಚ್ಚಿತಲ್ಲ ಅಂತ ನೋಡ್ತಾವ್ರೆ. ನಮ್ಮ ಮಮ್ಮಿ ಎಷ್ಟು ದೂರ ಹೋಗ್ಬಿಟ್ರು. ಮೈ ಗಾಡ್. ಸೊ ಗೈಸ್, ಇವಾಗ ಮನೆಗೆ ಬಂದ್ವಿ. ಪಕ್ಕಾ ನೈಟ್ ಫುಲ್ ಕಾಲು ನೋವು ಬರುತ್ತೆ. ನಮ್ಮ ಚಿಕ್ಕಮ್ಮ ಕೂಡ ಸಿಕ್ಕಿದ್ರು ಕೆರೆಯಲ್ಲಿ. ಸೊ ಯಾರು ಮಾತಾಡೋಕ್ಕಿದ್ರೆ ಮಾತಾಡ್ಕೊಂಡು ಹೋಗ್ಬಿಡ್ಬೋದು, ಯಾರು ಮಾತಾಡೋಕ್ಕಿಲ್ಲ ಅಂದರೆ ಬೋರ್ ಹೊಡೆದು ಕಾಲು ನೋವು ಬಂದುಬಿಡುತ್ತೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.